ಓಂ ಗಂ ಗಣಪತೆ ನಮಃ. ಆಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಓಂ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಿಶೇಷವಾದಂತಹ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಈ ವಾರ ಒಂದು ವಿಶೇಷವಾದಂತಹ ಹಬ್ಬಗಳನ್ನ ಆಚರಣೆ ಮಾಡುವಂತಹ ವಾರ. ಭಾದ್ರಪದ ಮಾಸ ಅಂದ್ರೇನೆ ಒಂದು ರೀತಿಯಿಂದ ವಿಶೇಷವಾದಂಥದ್ದು. ಅದರಲ್ಲೂ ಸಾಕ್ಷಾತ್ ಆ ವಿನಾಯಕ ವಿಘ್ನರಾಜನ ಒಂದು ಸ್ಮರಣೆ ಮಾಡುವಂಥದ್ದು, ಆ ಮಹಾತಾಯಿಯಾದಂಥ ಗೌರಿಯನ್ನ ಪೂಜನೆ ಮಾಡುವಂಥದ್ದು, ಋಷಿ ಪಂಚಮಿ, ಇವೆಲ್ಲವೂ ಈ ವಾರದಲ್ಲಿ ನಾವು ನೋಡುವಂತಹ ಒಂದು ವಿಶೇಷ ಹಬ್ಬಗಳಾಗಿರ್ತವೆ. ಈಗ ನಾವು ಎಂದಿನಂತೆ ಪಂಚಾಂಗ ಶ್ರವಣವನ್ನ ನೋಡೋಣ. ಶ್ರೀ ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲ ಪಕ್ಷದ ಪ್ರತಿಪದ್, ದ್ವಿತೀಯ, ತೃತೀಯ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ ತಿಥಿಗಳು ಈ ವಾರ ಜರುಗುವಂಥದ್ದು. ಅದೇ ರೀತಿ ವಿನಾಯಕ ಚೌತಿ ಆಗಿರ್ಬೋದು ಅಥವಾ ಗೌರಿ ಹಬ್ಬವನ್ನ ಆಚರಣೆ ಮಾಡುವಂಥದ್ದು ಸಹ ಇದೇ ವಾರದಲ್ಲಿ ಆಗಿರ್ತದೆ. ಇನ್ನ ರಾಶಿಗೋಚಾರ ಫಲಕ್ಕೆ ಬಂದಾಗ ಗ್ರಹಗಳ ಆಧಾರ, ಗ್ರಹಗಳು ಯಾವ್ಯಾವ ಗ್ರಹಗಳು ಎಲ್ಲಿರ್ತವೆ ಅನ್ನೋದು ನೋಡಿಕೊಂಡು ನಾವು ಆಧಾರದ ಮೇಲೆ ರಾಶಿ ಭವಿಷ್ಯ ನಿರ್ಣಯ ಮಾಡ್ತೀವಿ. ಗುರು ಭಗವಾನರು ಮಿಥುನ ರಾಶಿಯಲ್ಲಿ, ಬುಧ ಹಾಗೂ ಶುಕ್ರನ ಸಂಯೋಗ ಕರ್ಕ ರಾಶಿಯಲ್ಲಿ, ಸಿಂಹರಾಶಿಯಲ್ಲಿ ಕೇತು, ರವಿ, ಚಂದ್ರರ ಸಂಯೋಗ, ಕುಜರ ಸಂಯೋಗ ಕನ್ಯಾ ರಾಶಿಯಲ್ಲಿ, ರಾಹು ಕುಂಭರಾಶಿಯಲ್ಲಿ, ಶನಿ ಮಹಾತ್ಮರು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇದು ಗ್ರಹಗಳ ಒಂದು ಸಂಚಾರ. ಇದರ ಆಧಾರದ ಮೇಲೆ ರಾಶಿಗೋಚಾರ ಫಲ. ಮೇಷರಾಶಿ, ಮೇಷರಾಶಿಯಲ್ಲಿ ಜನನವರು ನೋಡಿ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು. ಯಾವಾಗ ಈ ಪೂರ್ವ ಪುಣ್ಯ ಸ್ಥಾನಗಳಲ್ಲಿ ಪಾಪಗ್ರಹಗಳು ಸ್ಥಿತರಾದಾಗೋ ಆಗ ಸ್ವಲ್ಪ ನೀವು ಮಕ್ಕಳಾಗಿರ್ಬೋದು, ಯಾವುದೋ ಅರಿಯರ್ಸ್ ಬರುವಂತ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳನ್ನ ಕಾಣುವಂಥದ್ದು, ಚಿಕ್ಕ ಪುಟ್ಟ ಸಮಸ್ಯೆಗಳನ್ನ ಕಾಣುವಂತ ಸಾಧ್ಯತೆ ಇರ್ತದೆ. ಮಧ್ಯಾರ್ಧದ ನಂತರ ಅಂದ್ರೆ ಚಂದ್ರ ಸಂಚಾರ ಮುಂದುವರೆಸಿದಾಗ ಖಂಡಿತ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತೀರಾ. ಲಾಭದಾಯಕವಾದಂತಹದ್ದು ಅಂದ್ರೆ ಸರಿಸುಮಾರು ಬುಧವಾರ ಗುರುವಾರದ ನಂತರ ಖಂಡಿತ ಒಳ್ಳೆ ದಿನಗಳನ್ನ ನೀವು ಕಾಣಬಹುದು. ಹೆಚ್ಚಿನ ಪೂಜೆ ವಿಶೇಷಗಳಿಗೆ ಏನು ಮಾಡಿದ್ರೆ ಒಳ್ಳೆಯದು? ಸೂರ್ಯನಾರಾಯಣನ ಸ್ಮರಣೆ ಮಾಡಿ, ಜೊತೆಗೆ ವಿನಾಯಕನ ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಗುರುವಾರ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಎಲ್ಲ ಚೆನ್ನಾಗೇ ನಡೀತಾ ಇರ್ತದೆ. ಆದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂತ ಸಾಧ್ಯತೆ ಇರ್ತದೆ. ಇದನ್ನು ಸ್ವಲ್ಪ ಗಮನ ಹರಿಸ್ಬೇಕು. ಇನ್ನು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣುತ್ತೀರಾ. ಸಾಲ ಮರುಪಾವತಿ ಮಾಡುವಂಥದ್ದು ಅಥವಾ ಯಾರು ನಿಮಗೆ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂತ ಸಾಧ್ಯತೆ ಇರ್ತದೆ. ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು. ಇನ್ನು ಮಿಕ್ಕೆಲ್ಲ ವಿಚಾರದಲ್ಲೂ ಸಂಪೂರ್ಣವಾದಂತಹ ಶುಭಫಲಗಳನ್ನ ನೀವು ಖಂಡಿತ ನಿರೀಕ್ಷಿಸಬಹುದು. ನೀವು ಮಾಡಬೇಕಾಗಿರುವಂಥದ್ದು ಹೆಣ್ಣು ದೇವರ ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಶುಕ್ರವಾರ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಿರೋರಿಗೆ ಸ್ವಲ್ಪ ತಿರುಗಾಟ. ಯಾಕೆ ತಿರುಗಾಟ ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿಗಾಗಿ ತಿರುಗಾಟ. ರಾಶ್ಯಾಧಿಪತಿಯಾದಂತಹ ಬುಧ ಶುಕ್ರನೊಟ್ಟಿಗೆ ಸಂಯೋಗವಾಗಿದೆ. ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳ್ತೀವಿ ಅದಕ್ಕೆ. ತುಂಬಾ ಒಳ್ಳೆ ಒಂದು ಯೋಗವನ್ನ ರಚನೆ ಆಗಿದೆ. ರಾಶಿಯಲ್ಲಿ ಗುರುವಿನ ಸಂಚಾರ ಆಗೋದ್ರಿಂದ ವೃತ್ತ ತಿರುಗಾಟದ ಒಂದು ಸೂಚನೆ ಅಂತ ಹೇಳ್ತೀವಿ. ಅದನ್ನು ಹೊರತುಪಡಿಸಿದ್ರೆ ಹಣಕಾಸಿನ ವಿಚಾರದಲ್ಲಿರ್ಬೋದು, ಕೆಲಸ ಕಾರ್ಯದ ವಿಚಾರದಲ್ಲಾಗಿರ್ಬೋದು ಸಾಧಾರಣವಾದಂತಹ ಶುಭಫಲಗಳನ್ನ ಖಂಡಿತ ನೀವು ಕಾಣಬಹುದು. ಏನು ಅಭಿವೃದ್ಧಿಗಾಗಿ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಒಳ್ಳೇದು ಅಂದ್ರೆ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಬುಧವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಿರೋರಿಗೆ ಸ್ವಲ್ಪ ಮಟ್ಟಿಗೆ ನಿದ್ರೆಯ ಭಂಗವಾಗುವಂಥದ್ದು, ಮಾತಿನ ವಿಚಾರದಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣ. ಅಂದ್ರೆ ಏನೋ ಮಾತಾಡಕ್ ಹೋಗಿ ಏನೋ ಮಾತಾಡ್ಬಿಟ್ಟು, ಚರರಾಶಿ ಬೇರೆ, ತುಂಬಾ ಗಾಬರಿಯಿಂದ ಮಾತಾಡಿರ್ತೀರಾ, ಅರ್ಜೆಂಟಿಗೆ ಏನೋ ಮಾತಾಡ್ಬಿಟ್ಟು ನಿಷ್ಠೂರ ಆಗುವಂತ ಸಾಧ್ಯತೆ ಇರ್ತದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಹಣಕಾಸಿನ ವಿಚಾರದಲ್ಲೂ ಸಹ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ದುಂದು ವೆಚ್ಚವನ್ನ ಕಮ್ಮಿ ಮಾಡ್ಕೋಬೇಕು. ಸ್ನೇಹಿತರಿಂದ ಸ್ವಲ್ಪ ನಿಮ್ಗೆ ಸಮಸ್ಯೆ ಸಹ ಕಾಣುವಂತ ಸಾಧ್ಯತೆ ಇರ್ತದೆ.
ಇಷ್ಟೆಲ್ಲ ಇದ್ದಾಗ ನೀವು ಏನ್ ಮಾಡಿದ್ರೆ ಒಳ್ಳೆಯದು? ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಸೋಮವಾರ, ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋ ರಾಶ್ಯಾಧಿಪತಿಯಾದಂಥ ರವಿಯು ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ. ಆಡಳಿತ ಯೋಗ ಅಂತ ಹೇಳ್ತೀವಿ. ಅದರೊಟ್ಟಿಗೆ ಕೇತುವು ಸಹ ಸ್ಥಿತನಾದಾಗ ಯಾವುದೋ ಒಂದು ಹಣಕಾಸು ವಿಚಾರ ಇರ್ಬೋದು, ಆಸ್ತಿ ವಿಚಾರ ಇರ್ಬೋದು, ತುಂಬಾ ಹತ್ರ ತನಕ ಬಂದು ಕಟ್ಟಾಗುವಂತ ಸಾಧ್ಯತೆ ಇರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಗಮನ ಹರಿಸ್ಬೇಕು ಅಂದ್ರೆ ಏನ್ ಗೊತ್ತಾ? ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಬೇಗ ಆ ಒಂದು ಜಾಗದ ವಿಚಾರ ಆಗಿರ್ಬೋದು, ಹಣಕಾಸಿನ ವಿಚಾರಗಳು, ಆಸ್ತಿ ವಿಚಾರದ ಬಗ್ಗೆ ಗಮನವನ್ನ ಹರಿಸಿದಾಗ ನಿಮ್ಗೆ ಅದು ನಿಮ್ ಕೈ ಸೇರುತ್ತೆ. ಇಲ್ಲ ಅಂದ್ರೆ ಕೈ ಜಾರುವಂತ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆ ಗಮನ ಹರಿಸಿ. ಇನ್ನ ಊಟೋಪಚಾರಗಳಲ್ಲಿ ಮೃಷ್ಟಾನ್ನ ಭೋಜನ ಸೇವುವಂಥದ್ದು, ಲಘು ದೂರ ಪ್ರಯಾಣ, ದೈವ ದರ್ಶನ ಮಾಡುವಂಥದ್ದು, ಈ ರೀತಿಯಾದಂತಹ ಶುಭ ಫಲಗಳನ್ನ ಖಂಡಿತ ನೀವು ಕಾಣುವಂತ ಸಾಧ್ಯತೆ ಇರ್ತದೆ. ಇನ್ನ ಉತ್ತರ ಅಭಿವೃದ್ಧಿಗಾಗಿ ವಿನಾಯಕನ ಸ್ಮರಣೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಭಾನುವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನರು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೋಬೇಕು. ಕನ್ಯಾ ರಾಶಿಯವರು ಸ್ವಲ್ಪ ಕೋಪ ಹೆಚ್ಚಾಗುವಂತ ಸಾಧ್ಯತೆಗಳು. ಈ ವಾರ ಎಲ್ಲ ಸ್ವಲ್ಪ ಗಾಬರಿಯ ವಾತಾವರಣ, ಬಿಸ್ನೆಸ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡುವಂಥದ್ದು, ಅದ್ರಲ್ಲಿ ಸ್ವಲ್ಪ ಏರಿಳಿತ ಮಾಡುವಂಥದ್ದು, ಏನಾದ್ರು ಹೊಸ ಪ್ಲಾನ್ ಮಾಡ್ಕೊಳ್ಳೋಣ ಅನ್ನುವಂಥದ್ದು, ದಶಮದಲ್ಲಿ ಗುರುವಿನ ಸಂಚಾರ, ಏನಾದ್ರೂ ಮಾಡಿ ನಾನು ಬಿಸ್ನೆಸ್ನ ಡೆವಲಪ್ ಮಾಡ್ಕೋಬೇಕು, ಅಥವಾ ನೀವು ಸೇವಾ ವೃತ್ತಿ ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡಿದ್ರೆ ಹೆಂಗಾದ್ರೂ ಮಾಡಿ ನಾನು ಪ್ರಮೋಷನ್ ತಗೋಬೇಕು, ಹೆಂಗಾದ್ರೂ ಮಾಡಿ ನಾನು ಒಂದ್ ಸ್ವಲ್ಪ ಡೆವಲಪ್ ಆಗ್ಬೇಕು ಅನ್ನೋ ಒಂದು ಮನೋಚಿಂತನೆ ಹೆಚ್ಚಾಗುವಂತ ಸಾಧ್ಯತೆ ಇರ್ತದೆ. ಆದರೆ ಸಪ್ತಮ ಸ್ಥಾನದಲ್ಲಿ ಶನಿ ಮಹಾತ್ಮರ ಸಂಚಾರ ಮಾಡೋದ್ರಿಂದ ವ್ಯವಹಾರ ಸ್ಥಳಗಳಲ್ಲಿ ಸ್ವಲ್ಪ ಹುಷಾರಾಗಿದ್ರೆ ತುಂಬಾ ಒಳ್ಳೆಯದು. ಪತಿ ಪತ್ನಿಯಲ್ಲೂ ಸಹ ಸ್ವಲ್ಪ ಕಿರಿಕಿರಿ, ಇರುಸು ಮುರುಸು ಆಗುವಂತ ಸಾಧ್ಯತೆ ಇರ್ತದೆ. ಇಷ್ಟೆಲ್ಲ ಇದ್ದಾಗ ನೀವು ಪಾರ್ವತಿ ಪರಮೇಶ್ವರರು ಒಂದು ಸ್ಮರಣೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಉತ್ತರೋತ್ತರ ಅಭಿವೃದ್ಧಿನೂ ಸಹ ಕಾಣಬಹುದು. ಬುಧವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯಲ್ಲಿ ಜನನವಾಗಿರೋರಿಗೆ ಸಾಧಾರಣವಾದಂತಹ ಶುಭಫಲಗಳಿಂದ ನೀವು ತುಂಬಾ ಅಭಿವೃದ್ಧಿಯಾದಂತಹ ಶುಭಫಲಗಳನ್ನ ನೀವು ಕಾಣ್ತೀರಾ. ಮೊದಲೆಲ್ಲ ಸುಮಾರಾಗಿ ನಡೀತಾ ಇತ್ತು ಜೀವನ ಅನ್ಕೊಂತೀರಲ್ಲ, ಈ ವಾರದಲ್ಲಿ ಖಂಡಿತ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿಯ ಹಾದಿಯನ್ನ ನೀವು ಕಾಣ್ಲಿಕ್ಕಿದೆ. ಅದರೊಟ್ಟಿಗೆ ಸಾಂಸಾರಿಕ ಸುಖವನ್ನ ಅತಿ ಹೆಚ್ಚಾಗಿ ಅನುಭವಿಸುವಂಥದ್ದು, ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸಮಾಧಾನವನ್ನು ಕಾಣುವಂಥದ್ದು, ಎಲ್ಲ ವಿಚಾರದಲ್ಲೂ ಸಂಪೂರ್ಣವಾದಂತಹ ಶುಭಫಲಗಳನ್ನ ತುಲಾರಾಶಿಯವರು ಕಾಣಬಹುದು. ನೀವು ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಬುಧವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋ ರಾಶ್ಯಾಧಿಪತಿಯಾದಂತನು ಲಾಭಸ್ಥಾನ ಸ್ಥಿತನಾಗಿದ್ದಾನೆ. ಆದರೂ ಸಹ ಗುರುವಿನ ಬಲ ಕಮ್ಮಿ ಇದೆ. ಗುರು ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಏನ್ ಹೇಳ್ತದೆ ಶಾಸ್ತ್ರ ಅಂದ್ರೆ, ಯಾವ್ದೋ ಬರ್ಬೇಕಾಗಿತ್ತು ಇದ್ದಕ್ಕಿದ್ದಂಗೆ ಕಳ್ಕೊಂಬಿಟ್ರಿ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಜೊತೆಗೆ ಪಂಚಮ ಸ್ಥಾನದಲ್ಲಿ ಶನಿ ಮಹಾತ್ಮರ ಸಂಚಾರ ಮಾಡ್ಬೇಕಾದ್ರೆ ಏನ್ ಹೇಳ್ತದೆ, ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ಅಂತ ಹೇಳ್ತೀವಿ. ಆ ಸ್ಥಾನದಲ್ಲಿ ಯಾವಾಗ ಶನಿ ಮಹಾತ್ಮರು ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು, ಯಾವ ಒಂದು ಕೆಲಸ ಕಾರ್ಯ ಅಂದ್ಕೊಂಡಿದ್ದ ಸಮಯಕ್ಕೆ ಯಾವುದು ಆಗಲ್ಲ. ಮತ್ತೆ ಸಣ್ಣ ಪುಟ್ಟ ಕಿರಿಕಿರಿಯಿಂದ ಆ ಕೆಲಸ ಶುಭವಾಗುವಂತ ಸಾಧ್ಯತೆ ಇರ್ತದೆ. ಇಷ್ಟೆಲ್ಲ ಇದ್ದಾಗ ನೀವು ಏನು ಮಾಡ್ಬೇಕು? ಆದ್ರೆ ಒಂದು ವಿಚಾರ, ಯಾರೆಲ್ಲ ಸರ್ಕಾರಿ ವೃತ್ತಿಯಲ್ಲಿರ್ತಾರೋ, ಯಾರೆಲ್ಲ ಆಡಳಿತ ವೃತ್ತಿಯಲ್ಲಿರ್ತಾರೋ ಅಂಥವ್ರಿಗಂತೂ ಅದ್ಭುತವಾದಂತಹ ಶುಭಫಲಗಳನ್ನ ಖಂಡಿತ ಕಾಣಬಹುದು. ಸ್ವಂತ ಬಿಲ್ಡಿಂಗ್ ಮಾಡಿರ್ತೀರಾ ಅಥವಾ ಸ್ವಂತ ಒಂದು ಬಿಸ್ನೆಸ್ ಮಾಡ್ತೀರಾ, ಅಂಥವ್ರಿಗೆಲ್ಲ ಖಂಡಿತ ಒಳ್ಳೆಯ ಒಂದು ಲಾಭವನ್ನು ಗಳಿಸುವಂತ ವಾರ ಆಗಿರ್ತದೆ. ಅಭಿವೃದ್ಧಿಗಾಗಿ ಏನ್ ಮಾಡ್ಬೇಕು? ದುರ್ಗೆಯ ಒಂದು ಸ್ಮರಣೆ ಮಾಡಿ, ಹನುಮಂತನ ಸ್ಮರಣೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಮಂಗಳವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರಾಶಿಯಲ್ಲಿ ಜನನವರು ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು. ಯಾಕೋ ಕಳೆದ ವಾರ, ಆಚೆ ವಾರ ಯಾಕೋ ಒಂದು ರೀತಿಯಾದಂತಹ ಆರೋಗ್ಯದಲ್ಲೂ ಮತ್ತು ಮಾನಸಿಕವಾಗೂ ಏರಿಳಿತವನ್ನು ಕಾಣ್ತಾ ಇರ್ತೀರಾ. ಇದೆಲ್ಲವನ್ನು ದೂರ ಮಾಡಿ ಆರೋಗ್ಯದಲ್ಲಿ ಅಭಿವೃದ್ಧಿ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಉತ್ತರೋತ್ತರ ಅಭಿವೃದ್ಧಿ, ಹೊಸ ಕೆಲಸ ಆಗಿರ್ಬೋದು ಅಥವಾ ಯಾವುದೋ ಒಂದು ಹೊಸ ಮನೆ, ಸೈಟ್ ವಿಚಾರಕ್ಕಾಗ್ಲಿ ಸ್ವಲ್ಪ ಯೋಚನೆ ಹೆಚ್ಚಾಗಿ ಮಾಡ್ತಿರ್ತೀರಾ. ಇರ್ತದೆ ನಿಮ್ಮ ಹತ್ರ ಇನ್ನೊಂದು ಎಕ್ಸ್ಟ್ರಾ ಮಾಡ್ಕೋಬೇಕು ಅನ್ನೋಂಥ ಇರೋದು, ಹೊಸ ಗಾಡಿ ತಗೋಬೇಕು ಅಂದ್ಕೊಳ್ಳೋದು, ಇಂಥ ವಿಚಾರಗಳಲ್ಲಿ ಸಾಕಷ್ಟು ಚಿಂತನೆ ಮಾಡ್ತಿರ್ತೀರಾ. ಖಂಡಿತ ಅದರಲ್ಲಿ ಅಭಿವೃದ್ಧಿಯ ಹಾದಿ ನಿಮ್ಮದಾಗಿರ್ತದೆ. ನೀವು ಮಾಡ್ಬೇಕಾಗಿರುವಂಥದ್ದು ಗುರುಗಳ ಸ್ಮರಣೆ ಮಾಡಿ, ಹನುಮಂತನ ಸ್ಮರಣೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಗುರುವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ನೋಡಿ, ಮಕರ ರಾಶಿಯಲ್ಲಿ ಜನನವರು ಷಷ್ಠ ಸ್ಥಾನದಲ್ಲಿ ಗುರುವಿನ ಸಂಚಾರ, ಅಷ್ಟಮದಲ್ಲಿ ಅನೇಕ ಪಾಪಗ್ರಹಗಳ ಸ್ಥಿತರಾದಾಗ ಅಷ್ಟಮಂ ನಷ್ಟಮಂ ಅಂತ ಹೇಳ್ತೀವಿ. ನಷ್ಟವನ್ನು ಸೂಚಿಸುತ್ತೆ ಚಂದ್ರನು ಸಹ. ಅದೇ ಅಷ್ಟಮದಲ್ಲಿ ಸಂಚಾರ ಮಾಡಬೇಕಾದ್ರೆ ಮಾನಸಿಕವಾಗೂ ಸಹ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸುವಂತ ಸಾಧ್ಯತೆ ಇರ್ತದೆ. ಆದ್ರೆ ಕೊಂಚ ದಿನಗಳು ಬುಧವಾರ ಗುರುವಾದ ನಂತರ
ಖಂಡಿತ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಸುಧಾರಣೆಯನ್ನ ಒಂದು ಜೀವನವನ್ನು ಕಾಣಿಸುವಂಥದ್ದು, ಹಣಕಾಸಿನ ವಿಚಾರದಲ್ಲೂ ಸಹ ಅಭಿವೃದ್ಧಿನ ಕಾಣ್ತೀರಾ. ಆದ್ರೆ ಗುರುವಾರದ ನಂತರ ನೀವು ಮಾಡ್ಬೇಕಾಗಿರುವಂತಹ ಒಂದು ಪ್ರಮುಖವಾದಂತಹ ಪೂಜೆ ಯಾವುದು ಅಂದ್ರೆ ಕಾಲಭೈರವನ ಒಂದು ಸ್ಮರಣೆ ಮಾಡ್ಕೊಂಬನ್ನಿ. ಖಂಡಿತ ಒಳ್ಳೇದಾಗುತ್ತೆ. ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ನೋಡಿ, ಕುಂಭರಾಶಿಯಲ್ಲಿ ಜನನವಾಗಿರೋರ್ಗೆ ಸ್ವಲ್ಪ ತುಂಬಾ ಯೋಚನೆ ಮಾಡ್ತಿರ್ತೀರ. ಯಾಕೆ ಹಿಂಗಾಯ್ತು? ಯಾವುದೋ ಒಂದು ಹಳೆ ವಿಚಾರ ಅದನ್ನ ಕೆದಕೊಂಡು ಸುಮ್ನೆ ಮಾನಸಿಕವಾಗಿ ಬೇಜಾರು ಮಾಡ್ಕೊಳ್ಳುವಂಥದ್ದು. ನಿಮ್ಗೆ ಅತಿ ಹೆಚ್ಚಿನ ಶುಭ ಫಲಗಳಿದೆ, ಚಿಂತೆ ಮಾಡಕ್ ಹೋಗ್ಬಿಡಿ. ಯೋಚನೆ ಮಾಡೋಕ್ಕಿಂತ ಯೋಜನೆಗಳನ್ನ ಹಾಕೊಳ್ಳಿ. ಖಂಡಿತ ಅಭಿವೃದ್ಧಿನ ಕಾಣ್ತೀರಾ. ಪಂಚಮದಲ್ಲಿ ಗುರುವಿನ ಸಂಚಾರ ಮಾಡ್ಬೇಕಾದ್ರೆ ಪೂರ್ವ ಪುಣ್ಯ ಸ್ಥಾನವನ್ನ ಅಭಿವೃದ್ಧಿ ಮಾಡ್ತಾನೆ. ಗುರುವಿನ ಬಲ ಹೆಚ್ಚಾಗಿದೆ. ಸಾಡಸಾತಿ ಪ್ರಭಾವ ಇದ್ರೂ ಸಹ ಚಿಂತೆ ಮಾಡುವಂಥದ್ದೇನಿಲ್ಲ. ಖಂಡಿತ ಒಳ್ಳೇದಾಗುತ್ತೆ. ರಾಶ್ಯಾಧಿಪತಿಯಾದಂತಹ ಶನಿ ಮಹಾತ್ಮ ನಿಮ್ಮ ದ್ವಿತೀಯ ಸ್ಥಾನದ ಸ್ಥಿತನಾಗಿದ್ದಾನೆ. ವಾಗ್ದಾನ ಕುಟುಂಬ ಸ್ಥಾನದಲ್ಲಿ ಸ್ಥಿತನಾಗಿ ತನ್ನ ಒಳ್ಳೆಯ ಒಂದು ಅಭಿರುಚಿಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಆ ಕಾರಣದಿಂದ ಕುಂಭರಾಶಿಯವರು ಅಭಿವೃದ್ಧಿ ಹಾದಿಯನ್ನ ಖಂಡಿತ ಕಾಣಬಹುದು. ಹನುಮಂತನ ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ನಿಮ್ಗೆ ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನರು ಹೊಸ ಕೆಲಸ ಹೊಸ ಕೆಲಸಕ್ಕೆ ನಿಮ್ಗೆ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಯಾವುದೋ ಅಪ್ಲಿಕೇಶನ್ ಹಾಕಿರ್ತೀರಾ, ಅದರಲ್ಲಿ ನಿಮ್ಗೆ ಆ ಕೆಲಸ ಸಿಗೋವಂಥದ್ದು, ಇಂಟರ್ವ್ಯೂಲಿ ಸಕ್ಸಸ್ ಆಗುವಂಥದ್ದು, ಹೊಸ ಸೈಟ್ ವಿಚಾರ ಆಗಿರ್ಬೋದು, ಹೊಸ ಮನೆ ವಿಚಾರ ಆಗಿರ್ಬೋದು, ಇಂಥದ್ರಲ್ಲಿ ಹೊಸದು ಯಾವುದೇ ಆದ್ರೂ ಹೊಸ ವಿಚಾರಗಳಿಗೆ ನಿಮ್ಗೆ ಅಭಿವೃದ್ಧಿಯ ಹಾದಿ ಕಟ್ಟಿಟ್ಟ ಬುತ್ತಿ. ಇನ್ನ ಊಟೋಪಚಾರಗಳಲ್ಲಿ ಸ್ವಲ್ಪ ಅಜೀರ್ಣವನ್ನು ಸೂಚಿಸುವಂತ ಸಾಧ್ಯತೆ ಇರ್ತದೆ. ಸ್ವಲ್ಪ ಆ ಕಾರಣದಿಂದ ಆರೋಗ್ಯದ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು. ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಲವಲವಿಕೆ ಜೀವನವನ್ನ ಸಾಗಿಸುವಂಥದ್ದು, ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ, ಮಕ್ಕಳಲ್ಲಿ ಏನೋ ಒಂದು ರೀತಿಯಂತ ಡೆವಲಪ್ಮೆಂಟ್ ಕಾಣುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಈ ರೀತಿಯಾದಂತಹ ಶುಭಫಲಗಳನ್ನ ಖಂಡಿತ ಕಾಣಬಹುದು. ಸಾಡೆ ಸಾತಿಗೋಸ್ಕರ ನೀವು ಹನುಮಂತನ ಸ್ಮರಣೆ ಮಾಡಿ, ಜೊತೆಗೆ ಗುರುಗಳ ಒಂದು ಸ್ಮರಣೆ ಮಾಡ್ತಾ ಬಂದ್ರೆ ಖಂಡಿತ ಅಭಿವೃದ್ಧಿ ನಿಮ್ಮ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅದರಲ್ಲಿ ಮೀನರಾಶಿಯವರಿಗೆ ಶನಿವಾರ ಹಾಗೂ ಗುರುವಾರ ಶುಭವಾರಗಳು ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗ್ಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.